ನಿಲ್ಸಿ. ಬೇಡಿ ಸರ್, ಬೇಡಿ. ನಿಮ್ಮಂತ ಕೀಳು ಮನೋಭಾವ ಇರೋರು ಇಂಥ ಮಹಾನುಭಾವನ ದೇಹನ ಮುಟ್ಟಿ ಮಲ್ಲಿಗೆ ಮಾಡಿಬಿಡಿ. ಹೌದು, ಬಂದವರೆಲ್ಲ ನಿಮ್ ಕಾಲ್ ನೆಕ್ತಾ ನೀವ್ ಎಸ್ತಿದ ಮೂಳೆನ ತಿನ್ಕೊಂಡು ನಿಮ್ ಮುಂದೆ ಬಾಲ ಆಡ್ಸ್ಕೊಂಡ್ ಬಿದ್ದಿದ್ರು. ಇವ್ರೊಬ್ರೆ ನೀತಿ ನಿಯತ್ತು ಅಂತ ದುಡಿತಾ ಇದ್ರು. ಕೊನೆಗೆ ಇವ್ರ ಕತೆ ಮುಗಿಸ್ಬಿಟ್ರಲ್ಲ. ನಿಮ್ ಮಾತು ಕೇಳಿದ್ರೆ ಬದುಕಾಗ್ಬಿಡ್ತೀರಾ, ಇಲ್ಲಾಂದ್ರೆ ಟ್ರಾನ್ಸ್ಫರ್, ಡಿಸ್ಮಿಸ್, ಸಸ್ಪೆಂಡ್ ಅಂತ ಮಾಡ್ತೀರಾ. ಇದು ಯಾವ್ದಕ್ಕೂ ಜಗ್ಲಿಲ್ಲ ಅಂದ್ರೆ ಕೊನೆಗೆ ಅವ್ರ ಕತೆನ ಮುಗಿಸ್ತೀರಾ. ಒಟ್ನಲ್ಲಿ ದಿನ ಬೆಳಗಾದ ನಿಮ್ಮ ಪದವಿನ ಉಳಿಸ್ಕೊಳ್ಳೋಕೋಸ್ಕರ ಇಲ್ಲದರ ಗಲಾಟೆನ ಸೃಷ್ಟಿ ಮಾಡ್ತೀರಾ. ಅಮಾಯಕ ಜನರ ರಕ್ತಪಾತನ ಸುರಿಸಿ ನಿಮ್ಮ ಪಾರ್ಟಿನ ಎತ್ತಿಡ್ತೀರಾ. ಇಂಥ ನಿಷ್ಠಾವಂತ ಅಧಿಕಾರಿ ಸತ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಕೈ ಜೋಡಿಸ್ಕೊಂಡು ನಿಂತ್ಕೋತೀರಾ. ಅರೆ, ಇದೇನ್ ಸರ್ ನಿಮ್ ಕಣ್ಣಲ್ಲಿ ನೀರು? ಇವನು ಕಳ್ಕೊಂಡೆ ಅಂತ ಸಂಕಟ ಪಡ್ತಾ ಇದ್ದೀರಾ, ಇಲ್ಲ ನಿಮ್ ಪಾಲ್ಗೆ ಕಂಟಕನ ಇದೊಂದು ತೊಲಗೋದಂತ ಆನಂದ ಇಟ್ಕೊಂಡಿರಾ? ಮಿಸ್ಟರ್ ಬೆಳಗೆರೆ, ನಿಮ್ ಸಂಕಟ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ನೀವು ತಿಳ್ಕೊಂಡಿರೋಷ್ಟು ಕೆಟ್ಟ ಮನುಷ್ಯ. ಕ್ಷಮಿಸಿ ಸರ್, ನಿಮ್ ಬಗ್ಗೆ ನಂಗೆ ತುಂಬಾ ಕಮ್ಮಿನೇ ಗೊತ್ತಿರೋದು. ಆದ್ರೆ ನಿಮ್ ಭಾಷಣ ಕೇಳಿದ್ದೀನಿ. ನಮ್ದು ಸಮೃದ್ಧ ಭಾರತ, ಭ್ರಷ್ಟಾಚಾರಕ್ಕೆ ಏನು ಕೊರತೆ ಇಲ್ಲ. ನಮ್ದು ಶಾಂತಿಯುತ ರಾಷ್ಟ್ರ, ಕೊಲೆ ಸುಲಿಗೆಗೆ ಏನು ಕಮ್ಮಿ ಇಲ್ಲ. ನಮ್ಮ ತಾಯಿ ಭಾರತಾಂಬೆ, ಆದ್ರೆ ಲಾಡಿ ಬಿಚ್ಚದ್ ಮಾತ್ರ ನಾವೇ ಅಲ್ಲ. ನೀವೆಲ್ಲ ಭವ್ಯ ಭಾರತದ ಭಾವಿ ಶಿಲ್ಪಿಗಳು. ನಿಮ್ಮ ನಂಬ್ಕೊಂಡ್ರ ಜನ ಪಾಪ ಅದೇ ಬಾವಿಲಿ ಬಿದ್ದು ಸಾಯ್ತೀವಿ ಅಂತ ಗೊತ್ತಿದ್ದಾರೆ ನತದೃಷ್ಟರು. ನಿಮ್ ಜನ್ಮ ಬಿಟ್ಬಿಡಿ, ಬಿಟ್ಬಿಡಿ ಅವ್ರನ್ನ. ಮಿಸ್ಟರ್ ಬೆಳಗೆರೆ, ನಾನೊಂದು ಮಾತು ಹೇಳ್ತೀನಿ. ನೀವು ಎಷ್ಟರ ಮಟ್ಟಿಗೆ ನಂಬ್ತಿರೋಗಿಲ್ವ, ಆದ್ರೆ ಇದಂತೂ ಸತ್ಯ. ನಾನು ಸಿಎಂ ಪದವಿಗೆ ಬರಬೇಕಾದ್ರೆ ದೇಸಾಯಿ ಅವರ ದುಡ್ಡನ್ನ ಉಪಯೋಗಿಸ್ಕೊಂಡೆ ನಿಜ. ಆದ್ರೆ ಯಾಕೆ ಗೊತ್ತಾ? ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತ. ನಾನು ದೇಸಾಯಿ ಅವರ ಆಪೋಸಿಷನ್ ಆಗಿ ನಿಂತಿದ್ರೆ ಎಲೆಕ್ಷನ್ ಅಲ್ಲಿ ಗೆಲ್ಲೋಕ್ ಸಾಧ್ಯವೇ ಆಗ್ತಿಲ್ಲ. ಅಷ್ಟೊಂದು ಹಣವೂ ನನ್ನ ಹತ್ರ ಇರಲಿಲ್ಲ. ಅವ್ರ ದುಡ್ಡಲ್ಲೇ ಅವ್ರನ್ನ ಸೋಲಿಸ್ತೆ. ದೊರೆ ಅವ್ರ ಕೊಲೆಯಲ್ಲಿ ನಂದು ಯಾವುದೇ ಕೈವಾಡುವಿರಲಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಈ ಕೇಸನ್ನ ಈಗಿಂದೀಗಲೇ ಸಿಬಿಐಗೆ ಒಪ್ಪಿಸಿ. ಒನ್ ಮೋರ್ ಥಿಂಗ್ ಮಿಸ್ಟರ್ ಬೆಳಗೆರೆ, ದೊರೆ ಅವ್ರನ್ನ ದೆಹಲಿಯಿಂದ ಬೆಂಗಳೂರು ಕರ್ಸ್ಕೋಬೇಕಾದ್ರೆ ಫೋರ್ಸ್ ಮಾಡಿದವನೇ ನಾನು. ಅವ್ರು ಬೆಂಗಳೂರು ಬಂದಾಗ ಮೊದಲು ಸಂತೋಷ ಪಟ್ಟವನೇ ನಾನು. ಎಷ್ಟು ಹೇಳಿದ ಮೇಲೂ ನಿಮ್ಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಸಾಯೋದಕ್ಕೆ ಸಿದ್ಧವಾಗಿದೆ ಸರ್. ನೋಡಿ, ಅವ್ರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅನ್ನೋ ಭಯ ಇದ್ರೆ ನಿಮ್ಗೆ ಸೆಕ್ಯೂರಿಟಿ ನಾನು ಕೊಡಿಸ್ತೀನಿ. ಕಮಾನ್ ಟೆಲ್ ಮಿ ಪ್ಲೀಸ್. ಪದೇ ಪದೇ ಹೇಳಿದ್ದೀನಿ ಹೇಳೋಕೆ ಇದೇನು ಕಿತ್ತೋಗಿರೋ ಗ್ರಾಮಫೋನ್ ಅಲ್ಲ. ಎಲ್ಲಾನು ಕಮಿಷನರ್ ಹತ್ರ ಹೇಳಿದ್ದೀವಿ. ನನ್ನ ಮಾತು ಇದನ್ನ ಒಳ್ಳೆ ಮಾತಲ್ಲಿ ಕೇಳಿದ್ರೆ ಬಾಯ್ ಬಿಡಲ್ಲ ರವಿ. ಇವ್ರನ್ನ ನಮ್ ಸ್ಟೈಲ್ ಅಲ್ಲಿ ಕೇಳಿದ್ರೆ ಬಾಯ್ ಬಿಡೋದು. ಪಾರ್ಥ ಸರ್, ಪಾರ್ಥ ಹೇಳೋದ್ರಲ್ಲಿ ನ್ಯಾಯ ಇದೆ. ಇವ್ರು ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ. ಇವ್ರನ್ನ ಕರ್ಕೊಂಡು ಹೋಗಿ ಇವ್ರ ಅಡ್ಡದಲ್ಲೇ ಇವ್ರ ಸ್ಟೈಲ್ ಅಲ್ಲಿ ಕೇಳಿದ್ರೆ ತಾನಾಗೆ ಬಾಯ್ ಬಿಡ್ತಾರೆ. ಕರ್ಕೊಂಡು ಹೋಗಿ ಸರ್. ಯಾರು ಕಳ್ಸಿದ್ದು? ಅಕ್ಕ ಸುಮ್ಮನೆ ಜೀವ ಕಳ್ಕೋಬೇಡ್ರಿ. ನೋಡು, ನೀನ್ ನಿಜಾಂಶ ಏನೋ ಹೇಳ್ತಾ ಇದ್ರೆ ಪಾರ್ಥ ನಿನ್ನ ಕೊಂದು ಬಿಡ್ತಾನೆ. ಅದು ನನಗಿಷ್ಟ ಇಲ್ಲ. ಅನ್ಯಾಯವಾಗಿ ನೀನು ಪ್ರಾಣ ಕಳ್ಕೊಬೇಡ. ಹೇಳ್ಬಿಡು. ದೇಶಪಾಂಡೆ ಅವರಲ್ಲ ಸರ್, ದೇಸಾಯಿ ಮತ್ತೆ ಅಬ್ಬಾಸ್ ಅಲಿ ಇಬ್ರು ಸೇರ್ಕೊಂಡು ನಮ್ಮನ್ನ ಬೆಳಗ್ಗೆ ಅವ್ರನ್ನ ಕೊಲೆ ಮಾಡಿ ಅಂತ ಹೇಳಿದ್ರು ಸರ್. ಪಾರ್ಥ ಬಿಟ್ಬಿಡ ಅವ್ರನ್ನ. ರವಿ ಹೇಳಷ್ಟು ಮಾಡೋ.